ಅಲ್ಲ, ಗ್ಯಾರಂಟಿ ಇದು ನೀವು ಹೇಳಿದ್ದು 3 ತಿಂಗಳಿಂದ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂಥೇಳಿ. ಹಗಲಾಗಲ ಬಿ ಜೆ ಪಿಯವರು ಇದ್ರ ಬಗ್ಗೆ ಟೀಕೆ ಮಾಡ್ತಾರೆ. ತಾವು ಕೂಡ ನಮ್ಮ ಪ್ರಶ್ನೆ ಕೇಳ್ತೀರಿ, ನಾವು ಉತ್ತರ ಕೊಡ್ತೀವಿ, ಇಲ್ಲ ಅಂತಲ್ಲ. ಇದೇ ರೀತಿಯಾದಂಥ ಬಿ ಜೆ ಪಿಯವರು 10 ಲಕ್ಷ ಕೊಡ್ತೀವಿ ಅಂತೇಳಿ 11 ವರ್ಷ ಆಯಿತು. ಇದ್ರ ಜೊತೆಗೆ ಅದನ್ನು ಕೇಳಬೇಕು ನೀವು. ಬಿ ಜೆ ಪಿಯವರು ಕೂಡ 11 ಲಕ್ಷ ಯಾವ ಕೊಡ್ತೀರಿ, 10 ಲಕ್ಷ ಯಾವ ಕೊಡ್ತೀರಿ ಅಂತಲೂ ಕೇಳಬೇಕಂತ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೊಡ್ತೀವಿ ಅಂತ ಕೊಡ್ತಾರೆ. ಈಗ ಅದು ನೀವು ಮಾಧ್ಯಮದವ್ರು ತೋರಿಸಿದ್ದೀರಿ ಎಷ್ಟು ದಿವಸ ಆಗಬೇಕಂತ ನಾನು ನೋಡಿದೆ ಮಾಧ್ಯಮದಲ್ಲಿ. ನಾನು ಐಮ್ ನಾಟ್ ಕಂಪ್ಲೇಂಟ್ ಏನಿಲ್ಲ, ಅದು ವೆರಿ ಗುಡ್ ಮಾಹಿತಿ. ಬಟ್ ಸಿ ಎಂ ಬದಲಾವಣೆ ಆಗ್ತಾರೋ ಇಲ್ಲ ಅಂತ ನಮ್ಮನ್ನು ಎಸ್ಸಲ್ಲಿ ಕೇಳ್ತೀರಿ ಹೇಳಿ. ನಾವು ಎಸ್ಸಲ್ಲಿ ಹೇಳೋಣ ಇದ್ರ ಬಗ್ಗೆ. ಅಲ್ಲ, ಚರ್ಚೆ ನೀವೇನು ತೊಗೊಂತೀರಿ ಅದೇ ಚರ್ಚೆ. ನೀವು ಯಾವ ಮಾಧ್ಯಮದವ್ರು ನೀವೇನು ಚರ್ಚೆ ತೊಗೊಂತೀರಿ ಅದೇ ಚರ್ಚೆ. ಈಗ 18 ಜನ ತೀರ್ವಾಗಿರೋದ್ರ ಚರ್ಚೆನೇ ಇಲ್ಲ. ಈಗ 3-4 ಫ್ಲೈಟ್ಗಳು ಬಂದು ಅಮೇರಿಕದಿಂದ ಕೈಗೆ ಕಾಲಿಗೆ ಬೇಡಿ ಹಾಕ್ಕೊಂಡು ತಲೆ ಬೋಳಿಸಿ ಕೈ ಕರ್ಕೊಂಬಂದ್ರೆ ಅದರದ್ದು ಚರ್ಚೆ ಇಲ್ಲ. ಚರ್ಚೆ ನೀವು ಯಾವ್ದು ತೊಗೊಂತೀರಿ ಅದೇ ಚರ್ಚೆ. ಮಾಧ್ಯಮದವ್ರು ಏನು ಚರ್ಚೆ ತೋರಿಸ್ತಾರೆ ಅದೇ ಚರ್ಚೆ ಈ ದೇಶದಲ್ಲಿ ನಡೆಯೋದು. ಸೊ ನೀವು ಯಾವುದಕ್ಕೆ ಜಾಸ್ತಿ ಪ್ರಾಮಾಣಿಕತೆ ಯಾವುದಕ್ಕೆ ಮಹತ್ವ ಕೊಡ್ತೀರಿ ಅದೇ ಚರ್ಚೆಗೆ ಉಳಿತೈತೆ. ನೀವು ಯಾವುದನ್ನು ಚರ್ಚೆ ಮಾಡ್ತೀರಿ ಅದೇ ಚರ್ಚೆ ಅಂತ ಹೇಳಿದ್ದು, ನಾನೇನು ಬೇರೆ ಹೇಳಿಲ್ಲ. ನೀವು ಅದರ ಬಗ್ಗೆ ಜಾಸ್ತಿ ತೋರಿಸಿದ್ರೆ ಅದ್ರ ಬಗ್ಗೆ ಜನಕ್ಕೆ ಮಾಹಿತಿ ಸಿಗುತ್ತೆ ಅಂತ ನಮ್ಮ ವಾದ ಅಷ್ಟೇ. ಅಲ್ಲ ಸರ್, ನಾನು ಅವ್ರಿಗೆ ಹೇಳಿದ ಪ್ರಶ್ನೆಗೆ ಮಾಧ್ಯಮದವ್ರು ಇಡೀ ದೇಶದಲ್ಲಿ ಯಾವ ವಿಷಯನ ತೊಗೊಳ್ತಾರೆ ಅದ್ರ ಬಗ್ಗೆನೇ ಚರ್ಚೆ ನಡೀತೈತೆ ಅಂತ ಹೇಳಿದ್ದು. ಅಷ್ಟು ಬಿಟ್ಟರೆ ಇದು ರಾಜಣ್ಣ ಅವ್ರು ಹೇಳಿರ್ತಕ್ಕಂಥದ್ದು ನೀವು ರಾಜಣ್ಣ ಸಾಹೇಬ್ರಿಗೆ ಕೇಳ್ರಿ. ನನಗೆ ಕೇಳಿದ್ರೆ ನಾನು ಅದ್ರ ಬಗ್ಗೆ ಏನೂ ಜಾಸ್ತಿ ನನ್ನ ಹತ್ರ ಉತ್ತರ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಎಲ್ಲರೂ ಸೂಕ್ತರಿದ್ದಾರೆ, ಭಾಳ ಜನ ಸೀನಿಯರ್ಸ್ ಇದ್ದಾರೆ. ಸೊ ಹೈಕಮಾಂಡ್ ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಈಗಿರ್ತಕ್ಕಂಥ KPCC ಅಧ್ಯಕ್ಷರು ಹಿಡ್ಕೊಂಡು ಆಮೇಲೆ ಬೇರೆ ಬೇರೆ ಎಲ್ಲ ಸೀನಿಯರ್ಸ್ನ ಎಲ್ಲರನ್ನ ಕಾನ್ಫಿಡೆನ್ಸ್ ತೊಗೊಂಡು ಅವ್ರ ಅಭಿಪ್ರಾಯ ತೊಗೊಂಡು ಮಾಡ್ತಾರೆ. ಅದನ್ನ ಮೀಗ ಪ್ಲಸ್ ಮಾಗ ಪ್ಲಸ್ ಮೇಘ ಆಯ್ತು, ನಮ್ಮ ದೇಶ ಉದ್ಧಾರ ಆಯ್ತಲ್ಲ. ಮೀಗ ಮಾಗ ಮೇಘ ಆಯ್ತು, A+B² ಆಯಿತು. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಅಮೇರಿಕಾ ಇಂಡಿಯನ್ ಆಯ್ತು. ನಮ್ಮ ಆಯಿತು, $5 ಟ್ರಿಲಿಯನ್ ಎಕಾನಮಿ ಆಯಿತು. ಎಲ್ಲರಿಗೆ ಕೆಲಸ ಸಿಕ್ತು, ಎಲ್ಲರೂ ಈ ದೇಶದ ಸುಖವಾಗಿದ್ದಾರೆ, ಆರಾಮಾಗಿದ್ದೀವಿ. ನಮಸ್ಕಾರ. ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ, ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಹಿಗ್ಗಾಮುಗ್ಗ ಕಟ್ಟಾಕಿ ನೋಡ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಂತಂದರೆ ಕಾರ್ಮಿಕರೇ ಆ ಹೆಣನ ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ. SP ಗೂ ಮಾತಾಡಿದ್ದೀನಿ ಆಲ್ರೆಡಿ, ನಿನ್ನೆ ಅರೆಸ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ. ಇದು ಮನಸ್ಥಿತಿ ಬಗ್ಗೆನೇ ಮಾತನಾಡ್ತಕ್ಕಂಥ ವಿಷಯ ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇಂಥ ಒಂದು ಆಗಬಾರ್ದು ಅನ್ನೋದೇ. ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯತ್ವನೇ ಇಂಪಾರ್ಟೆಂಟ್ ಹೊರತು ಈ ಥರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವೀಯತೆ ಮೌಲ್ಯಗಳು ಯಾರೇ ಒಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ದರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವ್ರು ಕೊಡಲ್ಲ ಅಂತಂದರೆ ಇದಕ್ಕಿಂತ ಜಾಸ್ತಿ ನೀವು ಇನ್ನೇನು ಮಾತನಾಡಬೇಕಲ್ರಿ. ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮವಲೋಕನ ಮಾಡ್ಕೋಬೇಕು. ಆ ಸಿಚುವೇಶನ್ ಅಲ್ಲ ಬಂದಿದ್ದು ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ.